ಸರ್ಕಾರಿ ಶಾಲೆಗೂ ಈಗ ಕಾಲಿಟ್ಟಿದೆ ಪೇರೆಂಟ್ಸ್ ಮೀಟಿಂಗ್ ಎನ್ನುವಂತಹ ಒಂದು ವಿಷಯ ಅಂತ ಹೇಳಲಾಗ್ತಾ ಇದೆ. ಮುಂದೆ ಸರ್ಕಾರಿ ಶಾಲೆಗಳಲ್ಲಿ ಕೂಡ ನಡೆಯುತ್ತೆ ಪೋಷಕರ ಸಭೆ. ಏನು ಖಾಸಗಿ ಶಾಲೆಗಳಲ್ಲಿ ನಡೀತಾ ಇತ್ತು, ಪೇರೆಂಟ್ಸ್ ಮೀಟಿಂಗ್ ಅಂತ ಕರೆಸ್ತಾ ಇದ್ರು, ತಿಂಗಳಿಗೆ ಒಂದು ಸಲನೋ ಅಥವಾ ಅವ್ರಿಗೆ ಯಾವಾಗ ಇಷ್ಟ ಬರುತ್ತೆ ಅವಾಗ ಕರೆಸ್ತಾ ಇದ್ರು. ಅದೇ ಒಂದು ಮಾದರಿಯಾಗಿ ಈಗ ಸರ್ಕಾರಿ ಶಾಲೆಯಲ್ಲಿ ಕೂಡ ಪೋಷಕರ ಒಂದು ಮೀಟಿಂಗ್ ನಡೆಯುತ್ತೆ, ಸಭೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಖಾಸಗಿ ಶಾಲೆ ಅಂತ ಸರ್ಕಾರಿ ಶಾಲೆಯಲ್ಲಿ ಕೂಡ ಇನ್ನು ಮುಂದೆ ನಡೆಯುತ್ತೆ ಪೇರೆಂಟ್ಸ್ ಮೀಟಿಂಗ್ ಅಂತ ಹೇಳ್ತಾ ಇರುವಂಥದ್ದು ಶಿಕ್ಷಣ ಇಲಾಖೆಯಿಂದ ಮಕ್ಕಳ ಒಂದು ಖುಷಿ ಪಡುವಂತಹ ಒಂದು ಮಹತ್ವದ ನಿರ್ಧಾರ ಇದಾಗಿದೆ ಅಂತ ಹೇಳಲಾಗ್ತಾ ಇದೆ. ನವೆಂಬರ್ 14ರಂದು ಕಾರ್ಯಕ್ರಮಕ್ಕೆ ಚಾಲನೆ ಸಿಗಲಿದೆ ಅಂತ ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಪೋಷಕರು ಶಿಕ್ಷಕರ ಜೊತೆ ನಡೆಯಲಿದೆ ಸಭೆ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರಿ ಶಾಲೆಗಳ ಗುಣಮಟ್ಟವನ್ನು ಹೆಚ್ಚಿಸಲು ಇಲಾಖೆ ಈ ರೀತಿಯಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು. ಮೊದಲ ಬಾರಿಗೆ ಸರ್ಕಾರಿ ಶಾಲೆಗಳಲ್ಲಿ ಪೇರೆಂಟ್ಸ್ ಮೀಟಿಂಗ್ ಆಯೋಜನೆ ಮಾಡಲಾಗ್ತಾ ಇದೆ. ಸರ್ಕಾರಿ ಶಾಲೆಗೂ ಕೂಡ ಈಗ ಪೇರೆಂಟ್ಸ್ ಮೀಟಿಂಗ್ ಬಂದಾಯಿತು. ನಾವೇನು ಖಾಸಗಿ ಶಾಲೆಗಳಿಗೆ ಕಡಿಮೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ಸರ್ಕಾರಿ ಶಾಲೆಗಳು ಮುನ್ನುಗ್ತಾ ಇದೆ. ಅದೇ ರೀತಿಯಾಗಿ ಶಿಕ್ಷಣ ಇಲಾಖೆ ಕೂಡ ಒಂದೊಂದೇ ಮಹತ್ತರವಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾ ಇದೆ. ಅದರಲ್ಲಿ ಈಗ ಇನ್ನು ಮುಂದೆ ಪೇರೆಂಟ್ಸ್ ಮೀಟಿಂಗ್ ಸರ್ಕಾರಿ ಶಾಲೆಗಳಲ್ಲಿಯೂ ಕೂಡ ನಡೆಯುತ್ತೆ. ಪೋಷಕರು ಬಂದು ತಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಚರ್ಚೆ ಮಾಡಬಹುದು, ಏನಾದರೂ ಸಮಸ್ಯೆಗಳಿದ್ದರೆ ವಿಚಾರಗಳಿದ್ದರೆ ಹಂಚಿಕೊಳ್ಳಬಹುದು. ಈ ಒಂದು ಪೇರೆಂಟ್ಸ್ ಮೀಟಿಂಗ್ನಲ್ಲಿ ಏನಾಗುತ್ತೆ ಅಂದರೆ ನೋಡಿ, ಖಾಸಗಿ ಶಾಲೆಗಳಿಗೆ ನಾವು ಹೋಲಿಸಿದಾಗ ಪ್ರತಿ ತಿಂಗಳು ಅಂತೆ ಪೋಷಕರ ಮೀಟಿಂಗ್ ಇರುತ್ತೆ, ಪೇರೆಂಟ್ಸ್ ಮೀಟಿಂಗ್ ಕರೆದು ಅವರ ಮಕ್ಕಳು ಯಾವ ರೀತಿಯಲ್ಲಿ ಓದ್ತಾ ಇರ್ತಾರೆ ಎಲ್ಲ ಒಂದು ರಿಪೋರ್ಟ್ ಕಾರ್ಡ್ಗಳನ್ನು ಕೊಡ್ತಾರೆ. ನಿಮ್ಮ ಮಗು ಶಾಲೆಗೆ ಸೇರಿದಾಗಿದ್ದರಿಂದ ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಆಗ್ತಾ ಇದೆ ಪರ್ಸೆಂಟೇಜ್ ವೈಸ್ ತೋರಿಸ್ತಾರೆ. ಇವೆಲ್ಲವೂ ಕೂಡ ಖಾಸಗಿ ಶಾಲೆಯಲ್ಲಿ ನಾವು ಇಷ್ಟು ದಿನ ನೋಡ್ತಾ ಇದ್ವಿ. ಆದರೆ ಈಗ ಸರ್ಕಾರಿ ಶಾಲೆಯಲ್ಲೂ ಕೂಡ ನಾವು ಇದೇ ರೀತಿಯಾಗಿ ಮಾಡ್ತೀವಿ. ನಮ್ಮ ಸರ್ಕಾರಿ ಶಾಲೆಯ ಒಂದು ಶಿಕ್ಷಣದ ಗುಣಮಟ್ಟವನ್ನು ನಾವು ಕೂಡ ಹೆಚ್ಚಿಸ್ತೀವಿ. ಖಾಸಗಿ ಶಾಲೆಗಳಿಗೆ ನಮ್ಮ ಸರ್ಕಾರಿ ಶಾಲೆಗಳು ಕೂಡ ಸೆಡ್ಡು ಹೊಡೆದು ನಿಲ್ಲಬೇಕು ಅನ್ನುವಂತಹ ರೀತಿಯಲ್ಲಿ ಶಿಕ್ಷಣ ಇಲಾಖೆ ಈ ರೀತಿಯಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಶಿಕ್ಷಣ ಇಲಾಖೆಯಿಂದ ಇದು ಮಕ್ಕಳು ಖುಷಿ ಪಡುವಂತಹ ಒಂದು ವಿಚಾರ, ಆ ನಿರ್ಧಾರವನ್ನು ತೆಗೆದುಕೊಂಡಿದೆ. ಈ ಒಂದು ಕಾರ್ಯಕ್ರಮ ನವೆಂಬರ್ 14ಕ್ಕೆ ಚಾಲನೆ ಸಿಗಲಿದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಇನ್ನು ಮುಂದೆ ಶಾಲೆಯ ಆಡಳಿತ ಅಲ್ಲಿನ ಮುಖ್ಯೋಪಾಧ್ಯಾಯರು ಯಾವಾಗ ಪೇರೆಂಟ್ಸ್ ಮೀಟಿಂಗನ್ನು ಕರೀತಾರೋ ಆವಾಗ ಎಲ್ಲ ಪೋಷಕರು ಬರಬೇಕು, ಸರ್ಕಾರಿ ಶಾಲೆಯಲ್ಲಿ ಹಾಜರಾಗಬೇಕು, ಅವರ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯನ್ನು ತಗೊಳ್ಬೇಕು. ಏನಾದರೂ ಪ್ರಶ್ನೆ ಇದೆ ಪ್ರಶ್ನೆ ಕೂಡ ಮಾಡಬಹುದು. ಮೊದಲ ಬಾರಿಗೆ ಸರ್ಕಾರಿ ಶಾಲೆಯಲ್ಲಿ ಈ ರೀತಿಯಾಗಿ ಪೇರೆಂಟ್ಸ್ ಮೀಟಿಂಗನ್ನು ನಡೆಸ್ತೀವಿ ಅಂತ ಶಿಕ್ಷಣ ಇಲಾಖೆ ಹೇಳ್ತಾ ಇದೆ. ಹೀಗಾಗಿ ಇನ್ನು ಮುಂದೆ ಯಾವ ರೀತಿಯಾಗಿ ಖಾಸಗಿ ಶಾಲೆಗಳಲ್ಲಿ ಏನೆಲ್ಲ ನಿಯಮಗಳಿದೆ, ಯಾವ ರೀತಿಯಾಗಿ ಅವರು ಕೂಡ ನಡೆದುಕೊಂಡು ಪರ್ಸೆಂಟೇಜನ್ನು ಹೆಚ್ಚು ಮಾಡ್ಕೊಳ್ತಾರೋ ಅದೇ ರೀತಿಯಾಗಿ ಸರ್ಕಾರಿ ಶಾಲೆಯಲ್ಲಿಯೂ ಕೂಡ ನಾವು ಕೂಡ ಅದೇ ರೀತಿಯಾಗಿ ನಡೆದುಕೊಂಡು ನಮ್ಮ ಶಾಲೆಯ ಒಂದು ವಿದ್ಯಾಭ್ಯಾಸದ ಗುಣಮಟ್ಟವನ್ನು ಹೆಚ್ಚಿಸ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಈ ಒಂದು ವಿಚಾರವಾಗಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.